ಅಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಶನೈಶ್ಚರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ. ನವಗ್ರಹ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ವಿಶೇಷವಾಗಿ ಮಕರ ರಾಶಿಯವರಿಗೆ ಹೇಗಿದೆ ಮೇ ತಿಂಗಳ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಧನಿಷ್ಠ ನಕ್ಷತ್ರ 1, 2ನೇ ಪಾದ. ನೀವು ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ, ಯಾಕಂದರೆ ನಕ್ಷತ್ರ ಪರಿಹಾರಗಳನ್ನು ಕೂಡ ನಾನು ಹೇಳ್ತೇನೆ. ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಗುರುವಿನ ಪರಿವರ್ತನೆಯೇ ಬಹಳ ದೊಡ್ಡದು ಅಂತೇಳಿ ಹೇಳಬಹುದು ನಾವು. ಯಾಕಂದರೆ ಮಕರ ರಾಶಿಯವರು ಬಹಳ ಒದ್ದಾಡ್ತಾ ಇದ್ದೀರಿ, ಬಹಳ ಚಿಂತೆಯಲ್ಲಿದ್ದೀರಿ. ಯಾವ ಕೆಲಸಕ್ಕೆ ಕೈ ಹಾಕ್ತೀವಿ ಎಲ್ಲ ಎಡವಟ್ಟಾಗ್ತದೆ. ಏನೋ ಒಂದು ಒಳ್ಳೇದಾಗ್ತದೆ ಅಂತ ಹೋದರೆ ನೋಡಿ, ನಾವು ಯಾವುದೋ ಒಂದು ಕೆಲಸಕ್ಕೆ ಅಂತೇಳಿ ಹುರುಪಿಂದ ಗಾಡಿ ತೆಗೆದುಕೊಂಡು ಹೋದರೆ ಅಂಗಡಿಗೆ ಬಾಗಿಲು ಹಾಕಿಬಿಡ್ತಾರೆ. ಅಥವಾ ಯಾವುದೋ ಒಂದು ಶೋರೂಮಿಗೆ ಸರ್ವಿಸ್ ಮಾಡಬೇಕಪ್ಪ ಅಂತೇಳಿ ಗಾಡಿ ತೆಗೆದುಕೊಂಡು ಹೋದರೆ ಗಾಡಿ ಎಲ್ಲ ಆಗಿರ್ತದೆ, ರಶ್ಶು, ನಮಗಷ್ಟು ಪುರುಸೊತ್ತಿಲ್ಲ. ಅಥವಾ ಯಾವುದೋ ಒಂದು ಟಿಕೆಟ್ ಮಾಡಬೇಕು ಅಂತಂದರೆ ಎಲ್ಲ ಫುಲ್ಲಾಗಿರ್ತದೆ. ಹೀಗೆ ಏನಾಗ್ತಾ ಇದೆ ಅಂತಂದರೆ, ನೀವು ಹೋಗುವವರೆಗೆ ಎಲ್ಲ ಚೆನ್ನಾಗಿರುತ್ತೆ, ನೀವು ಹೋದ ತಕ್ಷಣವೇ ಎಲ್ಲ ಎಡವಟ್ಟಾಗ್ತದೆ, ಕೆಲಸ ಮುಂದೆ ಹೋಗ್ತಾ ಇಲ್ಲ. ಇರಲಿ, ಇದೆಲ್ಲ ನಿಮಗೆ ಹಿಂದೆ ಇತ್ತು, ಆದರೆ ಮುಂದೆ ನಿಮಗೆ ಗುರು ಬಹಳ ಮುಖ್ಯವಾಗಿ ಗುರು ಪಂಚಮಕ್ಕೆ ಬರ್ತಾ ಇದ್ದಾನೆ. ಬಹಳ ಶುಭವಾದಂಥದ್ದು. ಯಾಕಂದರೆ ಒತ್ತಿ ಹೇಳ್ತೇನೆ, ಗುರು ಯಾವತ್ತೂ ಕೂಡ ದೈವಾನುಗ್ರಹ ಕೊಡುವಂತಹ ಗ್ರಹ. ಹಾಗಾಗಿ ದೈವಾನುಗ್ರಹ ಹೇಳುವಂಥದ್ದು ಗುರುವಿಂದ ಮಾತ್ರ ಮನುಷ್ಯನಿಗೆ ಸಿಗುತ್ತೆ, ಬಿಟ್ಟರೆ ಬೇರೆ ಯಾವುದೇ ಗ್ರಹದಿಂದನೂ ಕೂಡ ಮನುಷ್ಯನಿಗೆ ಸಿಗುವುದಿಲ್ಲ. ಹಾಗಾಗಿ ಮೇ 1ನೇ ತಾರೀಕಿಂದ 1 ವರ್ಷಗಳ ಕಾಲ ಗುರು ಇರ್ತಾನೆ. ಹಾಗಾಗಿ ನೀವು ಬಹಳ ಶುಭವಾದಂಥದ್ದು. 5ನೇ ರಾಶಿಯಲ್ಲೇ ಗುರು ಕೂತ್ಕೊಂಡಿರ್ತಾನೆ. ಹಾಗಾಗಿ ಬಹಳ ಒಳ್ಳೆಯದಾದಂಥದ್ದು. ಇಲ್ಲಿ ಮಕರ ರಾಶಿಯವರಿಗೆ ನಾವು ಹೇಳುವಂತೆ ಇದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ, ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಯಾಕಂದರೆ ನಾವು ಎಲ್ಲ ಹೇಳಿಬಿಟ್ಟಿದ್ದೇವೆ, ನಿಮ್ಗೆ ಆಗಲಿಲ್ಲ ಅಂತೇಳಿ ಕೆಲವು ಜನ ಕಾಮೆಂಟ್ ಮಾಡ್ತಾ ಇರ್ತೀರಿ. ನಿಮ್ಮ ಜಾತಕ ದಶಾಭುಕ್ತಿಗಳ ಮೇಲೂ ಕೂಡ ಬಹಳ ಪರಿಣಾಮ ಬೀರುವಂಥ ಅಂಶಗಳು ಕೂಡ ಇರುತ್ತೆ. ಗ್ರಹಸ್ಥಿತಿ ನೋಡಿ ಇದನ್ನು ಹೇಳುವಂಥ ಪ್ರಯತ್ನ ಮಾಡ್ತೇನೆ. ನೋಡಿ, ಮೇ ತಿಂಗಳಲ್ಲಿ ನಾವು ಬಹಳ ಮುಖ್ಯವಾಗಿ 8ನೇ ತಾರೀಕಿಗೆ ಅಕ್ಷತ ತದಿಗೆ ಅಮಾವಾಸ್ಯೆ ಇದೆ. ಹಾಗೆ 10ನೇ ತಾರೀಕಿಗೆ ಅಕ್ಷತ ತೃತೀಯ, ಬಹಳ ಶುಭವಾದಂಥದ್ದು. 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಮತ್ತು ಗಾಯತ್ರಿಯ ಜಯಂತಿ, ರಾಮಾನುಜಾಚಾರ್ಯರ ಜಯಂತಿ ಇದೆ. ಹಾಗೆ ಇನ್ನು ನರಸಿಂಹ ಜಯಂತಿಯು ಕೂಡ 21ನೇ ತಾರೀಕಿಗಿದೆ. 23ನೇ ತಾರೀಕಿಗೆ ಬುದ್ಧ ಪೂರ್ಣಿಮಾ, 26ಕ್ಕೆ ಸಂಕಷ್ಟರ ಚತುರ್ಥಿ. ಹಾಗೆ ಇದೆಲ್ಲ ಒಂದು ಶುಭವಾದಂಥ ದಿವಸ. ಹೀಗೆ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಈ ವೈಶಾಖ ಮಾಸ ಹೇಳುವಂಥದ್ದು ಬಹಳ ಶುಭವಾದಂಥದ್ದು. ಮೇ ತಿಂಗಳು ಅಂತಂದರೆ ರಜೆ ಇತ್ಯಾದಿಗಳೆಲ್ಲ ಇರುತ್ತಲ್ಲ, ಹಾಗಾಗಿ ನೀವೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಹೆಚ್ಚಿನದಾದಂಥ ಅವಕಾಶಗಳಿರುತ್ತೆ. ಯಾಕಂದರೆ ಯಾರಿಗೂ ಕೂಡ ಸಮಯ ಇಲ್ಲ. ನಾವು ಬಹಳ ಸಮಯ ಹಾಕಿದ್ರೆ ಅದನ್ನು ಎಷ್ಟೊತ್ತಿಗೆ ವಿಡಿಯೋ ಮುಗಿಯುತ್ತೆ ಅಂಥೇಳಿ ನೋಡ್ತಾರೆ, ಸ್ಕಿಪ್ ಮಾಡಿಬಿಡ್ತಾರೆ. ಹಾಗಾಗಿ ನೋಡಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಿ ಈ ವಿಡಿಯೋವನ್ನು. ಯಾಕಂದರೆ ಈ ವಿಡಿಯೋದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಕೆಲವೊಂದಾದರೂ ಅಂಶಗಳಾಗಲಿ ಅಂಥೇಳಿ ನಾನು ಸ್ಕ್ರಿಪ್ಟ್ ಮಾಡಿ ಹೇಳ್ತಾ ಇದ್ದೇನೆ ನಿಮಗೆ. ಹಾಗಾಗಿ ವಿಡಿಯೋ ಕೊನೆವರೆಗೂ ನೋಡುವಂತಹ ಪ್ರಯತ್ನವನ್ನು ಮಾಡಿ. ನೋಡಿ, ಮನುಷ್ಯನಿಗೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾದಂಥದ್ದು ದೈವಾನುಗ್ರಹ ಅಂತ. ದೈವಾನುಗ್ರಹ ಹೇತುಕಂ ಎಂಬುದಾಗಿ ಒಂದು ಕಡೆಗೆ ಗ್ರಂಥದಲ್ಲಿ ಹೇಳ್ತಾರೆ. ದೈವಾನುಗ್ರಹ ಬಂದುಬಿಟ್ರೆ ಮಿಕ್ಕಿರುವಂಥ ಎಲ್ಲವೂ ಕೂಡ ಅನುಕೂಲ ಆಗಿಬಿಡುತ್ತದೆ ಅಂತ. ಹಾಗೆ ನಿಮಗೆ ಈ ತಿಂಗಳಲ್ಲಿ ದೈವಾನುಗ್ರಹ ಹೇಳುವಂಥದ್ದು ಪ್ರಾಪ್ತಿಯಾಗ್ತಾ ಇದೆ ನಿಮಗೆ. ಯಾಕಂದರೆ ಇಷ್ಟು ದಿವಸ ನಿಮಗೆ 7.5 ಶನಿಯೂ ಕೂಡ ಇದೆ. ಹಾಗಂತೇಳಿ 7.5 ಶನಿ ಮುಗಿಲಿಲ್ಲ. ಆದರೂ ಕೂಡ ಗುರು ಒಬ್ಬನು ಪಂಚಮಕ್ಕೆ ಬಂದದ್ರಿಂದ ಆ ಗುರು ಏನು ಮಾಡ್ತಾನೆ, ನಿಮ್ಮ ಜೀವನದ ಬಹಳ ಬದಲಾವಣೆಗಳನ್ನು ಉಂಟು ಮಾಡ್ತಾನೆ. ಒಂಥರ ಬದಲಾವಣೆ ಅಂತಂದರೆ, ಈಗ 100 ಮೆಟ್ಲು ಹತ್ತಲಿಕ್ಕೆ ಆಗದೇ ಇರಬಹುದು. 100 ಮೆಟ್ಲು ಹತ್ತುವಂತಹ ಕನಸುಳ್ಳಂತಹ ಒಂದು ವ್ಯಕ್ತಿಗೆ 5 ಮೆಟ್ಲು ಹತ್ತಿದರೂ ಕೂಡ ಇನ್ನು 95 ಮೆಟ್ಲು ಮಾತ್ರ ಬಾಕಿ ಇರ್ತದೆ. ಹಾಗಾಗಿ ಆ 5 ಮೆಟ್ಲು ಏರದ ಮೇಲೆ ನಿಮಗೆ ಧೈರ್ಯ ಬರುತ್ತೆ, ನಿಮ್ಮನ್ನು ಹಿಡಿಲಿಕ್ಕೆ ಆಗ್ತದೆ. ಆನಂತರ ಆ ಧೈರ್ಯ ಬಂದದ್ದು ನೀವಾಗ ಮೇಲಕ್ಕೆ ಹೋಗ್ಬಿಡ್ತೀರಿ. ಆ 5 ಮೆಟ್ಲು ಹತ್ತಿಸುವಂತಹ ಪ್ರಯತ್ನವನ್ನು ಆ ಭಗವಂತ ಗುರು ಮಾಡುತ್ತಾನೆ ನಿಮಗೆ. ನೋಡಿ, ಯಾವ್ಯಾವ ರೀತಿಯಾದಂಥ ಶುಭ ಫಲಗಳು ಎಂಬುದನ್ನು ಗಮನಿಸೋಣ. ಒಂದನೇದಾಗಿ ಹಣಕಾಸಿನ ವಿಷಯದಲ್ಲಿ ನಿಮಗೆ ಅನುಕೂಲತೆಗಾಗುವಂಥ ಸಾಧ್ಯತೆಗಳಿದೆ. ಇದು ಬಹಳ ಮುಖ್ಯವಾಗಿ. ಯಾಕಂದರೆ ಹಣಕಾಸಿಗೆ ಬಹಳ ಪರದಾಟ ಮಾಡ್ತಾ ಇದ್ರಿ, ದುಡ್ಡು ಕಾಸು ಇಲ್ಲ, ಒದ್ದಾಟ, ಹೀಗೆ ಹಾಗೆ ಅಂಥೇಳಿ ಆ ಕಡೆ ಈ ಕಡೆ ಸುತ್ತಾ ಇದ್ದೀರಿ ನೀವು ಅಲ್ವಾ. ಹಾಗಾಗಿ ಹಣಕಾಸಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆಗಳು. ಮತ್ತು ಅವಿವಾಹಿತರಿಗೆ ವಿವಾಹ ಆಗುವಂಥದ್ದು ಮಕರ ರಾಶಿಯವರಿಗೆ. ಯಾವ್ಯಾರಿಗೆ ವಿವಾಹ ಆಗಿಲ್ಲ, ವಿವಾಹಕ್ಕೆ ತೊಂದರೆ ಆಗಿದೆ ಅಂಥವರಿಗೆಲ್ಲ ವಿವಾಹಕ್ಕೆ ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಸಂತಾನಾದಿಗಳನ್ನು ಕೂಡ ಗುರು ಕೊಡ್ತಾನೆ. ಪಂಚಮಕ್ಕೆ ಬಂದ ತಕ್ಷಣವೇ ಸಂತಾನವನ್ನು ಕೂಡ ಗುರು ನೀಡುತ್ತಾನೆ. ಅದರ ಜೊತೆಗೆ ಶುಕ್ರನ ಜೊತೆಗಿದ್ದಾನೆ ನೋಡಿ. ಶುಕ್ರನ ಜೊತೆಗಿದ್ದರಿಂದ ಬಹಳ ಮುಖ್ಯವಾಗಿ ಗುರು ಶುಕ್ರರು ಸಂಯೋಗ ನಿಮ್ಮ ಮಿತ್ರನ ಯೋಗ.
ಹಾಗಾಗಿ ಯಾರೋ ನಿಮ್ಮ ದೂರ ಆಗಿರುವಂತಹ ವ್ಯಕ್ತಿಗಳು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ದೂರ ಆಗಿ ಎಲ್ಲೋ ಒಂದು ಕಡೆ ಹೋಗಿರ್ತಾರೆ ಅವರು ನಿಮಗೆ ಪುನಃ ಈ ಮೇ ತಿಂಗಳಲ್ಲಿ ಬಂದು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಬಹುದು. ಮತ್ತೆ ಪರಾಕ್ರಮ, ನಿಮ್ಮಲ್ಲೇ ಯಾವುದೊಂದು ಪರಾಕ್ರಮ ಇದೆ ಸ್ವಾಮಿ, ಆ ಪರಾಕ್ರಮವನ್ನು ಗುರು ಕೊಡ್ತಾನೆ ನಿಮಗೆ. ಯಾಕಂದ್ರೆ ಪರಾಕ್ರಮ ನಿಮ್ಮಲ್ಲಿ ಇದೆ, ಆದರೆ ಅದು ಕ್ಲಿಕ್ ಆಗ್ತಾ ಇರಲಿಲ್ಲ, ಪರಾಕ್ರಮ ಸಿಗುವ ಹಾಗೆ ಮಾಡ್ತಾನೆ. ಮತ್ತೆ ಕಬ್ಬಿಣ ವ್ಯಾಪಾರ ವ್ಯವಹಾರವರಿಗೆ ಸ್ವಲ್ಪ ಶುಭವಾದಂಥ ಅವಕಾಶಗಳನ್ನು ಕೂಡ ಕೊಡ್ತಾನೆ. ಯಾಕಂದರೆ ಕಬ್ಬಿಣದ ಕಾರಕ ಶನಿ ಆದರೂ ಕೂಡ ಗುರು ಪಂಚಮಕ್ಕೆ ಬಂದ ತಕ್ಷಣ ನಿಮ್ಮ ರಾಶಿಯ ಶನಿಗೆ ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡ್ತಾನೆ. ಮತ್ತು ಬ್ಯಾಂಕಿನ ಏನೋ ಒಂದು ಆಸ್ತಿ ಹರಾಜಾಗಿದ್ದರೆ ಅಥವಾ ಬ್ಯಾಂಕಲ್ಲಿ ಏನೋ ಕಿರಿಕಿರಿ ಆಗಿದ್ದರೆ ಅದು ಕೂಡ ಪರಿಹಾರ ಆಗುವ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ಬ್ಯಾಂಕಿನಲ್ಲಿ ಅಲ್ಪ ಸ್ವಲ್ಪ ತೊಂದರೆಗಳು ನಿಮ್ಗೆ ಆಗಿರ್ತದೆ. ಯಾಕಂದರೆ ಎಷ್ಟು ಚೆನ್ನಾಗಿದ್ರಿ ಅಂತಲ್ಲ, ಯಾಕಂದರೆ ಯಾವುದೋ ಒಂದು ಸಾಲ ಕಟ್ಟಲಿಕ್ಕೆ ಆಗದೆ ಹರಾಜಾಗೋದು ಅಥವಾ ದುಡ್ಡು ಕಾಸು ಸಾಲ ಮಾಡಿಕೊಂಡು ಫೋನ್ ಎತ್ತದೇ ಇದ್ದಾಗ ಆಗೋದು, ಹೀಗೆಲ್ಲ ಆಗ್ತಾ ಇರುತ್ತೆ. ಅದನ್ನೆಲ್ಲವನ್ನು ಕೂಡ ಗುರು ನಿಮಗೆ ಪರಿಹಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ತಾಯಿಯ ಆಶೀರ್ವಾದ, ಮಾತೃಶ್ರೀಯವರ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಸಿಗತ್ತೆ ಅಂತ ಹೇಳಬಹುದು. ಮತ್ತು ಶತ್ರುಗಳಿಂದ ಭಯ ದೂರವಾಗ್ತದೆ ನಿಮಗೆ. ಯಾಕಂದರೆ ಯಾವಾಗೂ ಮನೆ ಹತ್ರ ಯಾರೋ ಬರ್ತಾರೆ, ಯಾರಿಗೋ ದುಡ್ಡು ಕೊಡಬೇಕಿತ್ತು ಅಂಥೇಳಿ ನಿಮ್ಮ ಮನಸ್ಸಿನ ಒಳಗಳಿಗೆ ಆಗ್ತಾ ಇರ್ತದೆ. ಯಾಕಂದರೆ ಏನಂತಂದರೆ ಕುಂಬಳಕಾಯಿ ಕದ್ದವನ ಹೆಗಲು ಮುಟ್ಕೊಂಡಂತೆ ಹಾಗಾಗ್ತಾ ಇದೆ ನಿಮ್ಮ ಪರಿಸ್ಥಿತಿ. ಯಾಕಂದರೆ ಏನೇ ಆದರೂ ಕೂಡ ನನಗೆ ತೊಂದರೆ ಆಗ್ತದೆ ಹೇಳೋದು ನಿಮಗೆ ಬರ್ತಾ ಇದೆ. ಹಾಗಾಗಿ ನೀವೇನಂತಂದರೆ ಆ ಯೋಚನೆಗಳು, ಭ್ರಾಂತಿಗಳು ದೂರವಾಗಿ ನಿಮಗೂ ಒಂದು ಧೈರ್ಯ ಹೇಳುವಂಥದ್ದು ಬರುತ್ತೆ. ಯಾಕಂದರೆ ಮನುಷ್ಯನಿಗೆ ಧೈರ್ಯ ಹೇಳುವಂಥದ್ದು ಒಳಗಡೆಯಿಂದ ಬರಬೇಕು, ಯಾರೇ ಹೇಳಿದ್ರೆ ಬರುವುದಲ್ಲ. ಆ ಒಳಗಡೆಯಿಂದ ಆತ್ಮಕಾರಕನಾದಂಥ ರವಿ ನೋಡಿ, ನಿಮಗೆ ಈ ರಾಶಿಗೆ ಶತ್ರುವೇ ರವಿ, ಆದರೂ ಕೂಡ ಅವನು ಗುರು ಜೊತೆಗಿದ್ದಾನೆ. ಹಾಗಾಗಿ ಅಂತಹ ಆ ಗುರುವಿನ ಅನುಗ್ರಹವು ಕೂಡ ರವಿಯ ಅನುಗ್ರಹವು ಕೂಡ ಆಗತ್ತೆ. ಹಾಗಾಗಿ ಆತ್ಮಸ್ಥೈರ್ಯ, ಆತ್ಮ ಸಾಧನೆ ಇದೆರಡೂ ಕೂಡ ಮುಂದೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಕಾಣಿಸುತ್ತೆ. ಮತ್ತು ಸ್ವಲ್ಪ ಆರೋಗ್ಯದ ಚೇತರಿಕೆ, ಇನ್ನು ಉಸಿರಾಟಕ್ಕೆ ತೊಂದರೆ ಇದೆ, ಬಾಡಿ ಹೀಟ್ ಆಗ್ತಾ ಇದೆ, ಬಾಯಿ ಹುಣ್ಣಾಗಿದೆ, ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ, ಏನೋ ಸಣ್ಣ ಪುಟ್ಟ ಲವಲವಿಕೆಯಪ್ಪ, ಒಂದು ಸರಿ ಇದ್ರೂ ಒಂದು ಸರಿ ಇರುವುದಿಲ್ಲ, ಹೀಗೆಲ್ಲ ಇದ್ದವರಿಗೆ ಸರಿಯಾಗ್ತದೆ ಅಂತೇಳಿ ಹೇಳಬಹುದು. ಅನಂತರದಲ್ಲಿ ನಿಮ್ಗೆ ಅಭ್ಯುದಯವಾಗುತ್ತೆ, ಅಭಿವೃದ್ಧಿ ಕಡೆಗೆ ನೀವು ಕೂಡ ಹೋಗ್ತೀರಿ. ಯಾಕಂದರೆ ಈ ತಿಂಗಳಲ್ಲಿ ಸ್ವಲ್ಪ ಒಂದು ಅಟ್ಲೀಸ್ಟು ಜಾಸ್ತಿ ಆಗದೇ ಇದ್ದರೂ ನಿಮ್ಮನ್ನು ಅದು ಹೇಳಿದಲ್ಲ 5 ಮೆಟ್ಟ ತನಕ ಗುರು ನಿಮ್ಮ ಹತ್ತಿಸುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ಮತ್ತು ಮಂಗಲ ಕಾರ್ಯಗಳನ್ನು ಮಾಡುವಂತಹ ಪ್ರಯತ್ನ, ನೀವು ಕೂಡ ಮಂಗಲ ಕಾರ್ಯದಲ್ಲಿ ಪಾಲ್ಗೊಳ್ತೀರಿ ಅಂತಲೂ ಕೂಡ ಹೇಳಬಹುದು. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಆಗ್ತದೆ ನಿಮಗೆ. ಇನ್ನು ಹಣಕಾಸಿನಲ್ಲೂ ಕೂಡ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನೀವೇ ಆದಷ್ಟು ಕುಟುಂಬಗಳನ್ನು ಸರಿ ಮಾಡಿಕೊಂಡು ಸಣ್ಣ ಪುಟ್ಟ ಕಾನೂನಿನ ತೊಡಕುಗಳಿದ್ದರದೆಲ್ಲ ಪರಿಹಾರ ಆ ದೈವಾನುಗ್ರಹದಿಂದ ದೇವರು ಮಾಡ್ತಾನೆ. ಯಾಕಂದರೆ ನ್ಯಾಯ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ. ಹಾಗಾಗಿ ಅಂಥ ನ್ಯಾಯ ರೀತಿಯಾದಂತಹ ಸತ್ಯಮೇವ ಜಯತೆ, ಆ ಸತ್ಯಕ್ಕೆ ಜಯ ಆಗುವಂಥ ಸಾಧ್ಯತೆಗಳು ಈ ತಿಂಗಳಲ್ಲಿ ಇದ್ದಾವೆ. ಹಾಗಾಗಿ ಆ ಸತ್ಯಕ್ಕೆ ಬಲ ಸಿಗುತ್ತೆ, ಸತ್ಯಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರಿ. ದುಃಖ ಹೇಳುವಂಥದ್ದು ಸಣ್ಣ ಪುಟ್ಟದಿರೇ ಇರುತ್ತೆ, ದುಃಖ ಇರೋದಿಲ್ಲ ಹೇಳುವಂಥ ಅರ್ಥ ಅಲ್ಲ. ಎಷ್ಟೇ ದುಃಖ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನುಗ್ಗುವಂತಹ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಒಂದು ಪರಿಸ್ಥಿತಿಯಲ್ಲಿ ಲಾಭಗಳು ಕೂಡ ಬರುತ್ತೆ. ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇನೆ, ಅದು ಲಾಭವೇ ಬರ್ತಾ ಇಲ್ಲ ಅಂದರೆ ಈ ತಿಂಗಳಲ್ಲಿ ಲಾಭ ಬರುತ್ತೆ. ಮತ್ತು ಸೈಟು ಇತ್ಯಾದಿಗಳನ್ನು ಸೇಲ್ ಮಾಡುವಂಥದ್ದು, ಕೊಂಡುಕೊಳ್ಳುವಂಥ ಯೋಗಗಳನ್ನು ಕೂಡ ಭಗವಂತ ನೀಡುತ್ತಾನೆ. ಸ್ವಲ್ಪ ಸ್ಥಳ ಬದಲಾವಣೆಗಳು ಕೂಡ ಇದ್ದಾವೆ ನಿಮಗೆ ಈ ತಿಂಗಳಲ್ಲಿ. ಎಲ್ಲೋ ಒಂದು ಕಡೆಗೆ ಇರ್ತೀರಿ, ಸ್ಥಳ ಬದಲಾವಣೆ ಮಾಡುವಂಥದ್ದು, ಜಾಗ ಸ್ವಲ್ಪ ಪರ್ಯಟನೆ ಆಗುವಂಥ ಸಾಧ್ಯತೆಗಳು, ಒಂಥರ ಅದ್ಭುತವಾದಂಥ ಫಲ. ನೀವು ನಾನೇ ಹೌದಾ ಅಂತ ಅನಿಸುತ್ತೆ. ಯಾಕಂದರೆ ಎಷ್ಟೋ ಸಲ ನೀವು ಪ್ರಯತ್ನ ಮಾಡಲು ಕೆಲಸ ಆಗ್ತಾ ಇಲ್ಲ, ಆದರೆ ಈ ತಿಂಗಳಲ್ಲಿ ಆಗ್ತಾ ಇದೆಯಲ್ಲ, ಹಾಗಾಗಿ ಇದು ನನಗೆ ಆಗ್ತಾ ಇರೋದು, ನಾನೇ ಮಾಡ್ತಾ ಇರೋದು ಹೇಳುವಂತಹ ಅಂಶವೂ ಕೂಡ ನಿಮಗೆ ಅನಿಸುತ್ತೆ. ಹಾಗೆ ಒಂದು 5 ಎಚ್ಚರಿಕೆಗಳನ್ನು ಕೂಡ ನಿಮಗೆ ಹೇಳ್ತೇನೆ. ಮೊದಲನೇದಾದಂಥ ಎಚ್ಚರಿಕೆ, ಸ್ವಲ್ಪ ಚರ್ಮದ ವಿಷಯದಲ್ಲಿ ಜಾಗ್ರತೆ. ಸ್ಕಿನ್ ಏನೇನೋ ಅಲರ್ಜಿ ಆಗೋದು, ತೊಂದರೆ ಆಗೋದು ಆಗಬಹುದು. ಮತ್ತು ಬಾಡಿ ಹೀಟ್ ಆಗುವಂಥ ಸಾಧ್ಯತೆಗಳಾಗುತ್ತೆ. ಸ್ವಲ್ಪ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇದ್ದಕ್ಕಿದ್ದ ಹಾಗೆ ನಿಮ್ಮ ಅಕ್ಕಪಕ್ಕದ ವ್ಯಕ್ತಿಗಳು, ಸ್ವಲ್ಪ ಸ್ತ್ರೀಯರು, ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು ಈ ತಿಂಗಳಲ್ಲಿ. ಮತ್ತು ಯಾವುದಿದ್ರೂ ಕೂಡ ಅಷ್ಟು ದಿಢೀರ್ನೆ ಮಾಡಲಿಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಿ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೇನೆ. ಯಾವುದೇ ಇದ್ರೂ ಕೂಡ ಪಟ್ಟದ್ದು ಹೋಗ್ಲಿಕ್ಕೆ ಹೋಗಬೇಡಿ. ಒಳ್ಳೆ ಟೈಮೇನೋ ಬರ್ತಾ ಇದೆ. ಯಾಕಂದರೆ ಎಷ್ಟೋ ಸಲ ನಾವು ಯೋಚನೆ ಮಾಡ್ಕೊಳ್ಬೇಕು, 4 ಕಡೆಗೆ ಕೇಳಿಕೊಂಡು ಒಂದು ಸಾಮಗ್ರಿಗಳನ್ನು ಕೊಂಡ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ ತಿಳಿದವರು. ಹಾಗಾಗಿ